ಅಲಪುರ ಜಿಮ್ಖಾನಾ. ಇದನ್ನು ತಲ್ಲುಮಲ ಖ್ಯಾತಿಯ ಡೈರೆಕ್ಟರ್ ಆದ ಖಾಲಿದ್ ರೆಹಮಾನ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದಲ್ಲಿ ನೆಸ್ಲಿನ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾನ ನಾನು ಮಲಯಾಳಂನಲ್ಲೇ ನೋಡಿದೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಇಲ್ಲಿ 12th ಕ್ಲಾಸ್ ಪಾಸ್ ಆಗೋಕೆ ಆಗದೆ ಫೇಲ್ ಆಗಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಗುತ್ತೆ ಎಂಬ ಒಂದೇ ಒಂದು ಕಾರಣದಿಂದ ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಕೆಲವು ಫ್ರೆಂಡ್ಸ್. ಆ್ಯಂಡ್ ಸಿನಿಮಾದಲ್ಲಿ ಮುಂದೆ ಅವರ ಬಾಕ್ಸಿಂಗ್ ಲೈಫ್ ಹೇಗಿರುತ್ತೆ, ಹಾಗೆ ಅವರು ಝೀರೋಯಿಂದ ಸ್ಟಾರ್ಟ್ ಮಾಡಿ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿ ಹೇಗೆಲ್ಲ ಆಡ್ತಾರೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ, ಸಿನಿಮಾದ ಫಸ್ಟ್ ಸ್ಟಾರ್ಟಿಂದಲೇ ಸಿನಿಮಾದ ಮೇನ್ ಸ್ಟೋರಿ ಜೊತೆ ಸ್ಟಾರ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಹಾಗೆ ಸಿನಿಮಾದಲ್ಲಿ ಫ್ರೆಂಡ್ಸ್ಗಳ ನಡುವೆ ಬರುವಂಥ ಕಾಮಿಡಿ ಸೀನ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಫ್ರೆಂಡ್ಸ್ಗಳೆಲ್ಲ ಸೇರಿ ಫಸ್ಟ್ಗೆ ಬಾಕ್ಸಿಂಗ್ ಕಲಿಯೋಕ್ಕೆ ಹೋದಾಗ ಅಲ್ಲಿ ಆಗೋ ಸೀನ್ಸ್ಗಳು ಹಾಗೆ ಕಾಮಿಡಿ ಲಿಟ್ರಲಿ ವರ್ಕ್ ಆಯಿತು. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರೋ ಅಂಥ ಬಾಕ್ಸಿಂಗ್ ಸೀನ್ಸ್ಗಳು ತುಂಬ ಚೆನ್ನಾಗಿತ್ತು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿರುತ್ತೆ, ಅಷ್ಟೇ ಫಾಸ್ಟಾಗಿ ರನ್ ಆಗುತ್ತೆ ಕೂಡ. ಆ್ಯಂಡ್ ಸಿನಿಮಾದ ಸಿನಿಮಾಟೋಗ್ರಫಿ ಒಂದು ಲೆವೆಲ್ಗೆ ಓಕೆ ಅಂತೀನಿ. ಹಾಗೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಓಕೆ ರೇಂಜ್ಗೆ ಅನ್ನೋ ರೀತಿ ಇದೆ. ಹಾಗೆ ಸಿನಿಮಾದ ಎಡಿಟಿಂಗ್ ಆ್ಯಂಡ್ ಕಲರ್ ಗ್ರೇಡಿಂಗ್ ಓಕೆ ಗುಡ್ ವರ್ಕ್ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ, ಸಿನಿಮಾದಲ್ಲಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿಡುತ್ತೆ, ಆದರೆ ಸೆಕೆಂಡ್ ಹಾಫ್ ಎಂಗೇಜಿಂಗಲ್ಲಿ ಇಡೋದ್ರಲ್ಲಿ ಫೇಲ್ ಆಯಿತು ಅಂತೀನಿ. ಹಾಗೆ ಸಿನಿಮಾದಲ್ಲಿ ಲವ್ ಸೀನ್ಸ್ಗಳಂತೂ ವರ್ಕೇ ಆಗಿಲ್ಲ ಅಂತೀನಿ, ಅದರ ಅವಶ್ಯಕತೆ ಇರಲಿಲ್ಲ ಅನಿಸ್ತು ನನಗೆ. ಆ್ಯಂಡ್ ಸಿನಿಮಾದ ಕತೆ ಅಂತ ಹೇಳಿಕೊಳ್ಳುವ ರೇಂಜ್ನಲ್ಲಿ ಇಲ್ಲ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಜಸ್ಟ್ ಓಕೆ ಮೂವಿ ಅಂತೀನಿ, ಒನ್ ಟೈಮ್ ನೋಡೋದಕ್ಕೆ ವರ್ತ್ ವಾಚ್ ಅಂತೀನಿ. ಆ್ಯಂಡ್ ಸಿನಿಮಾನ ನಿಮ್ಮ ಫ್ರೆಂಡ್ಸ್ನ ಗುಡ್ಡೆ ಹಾಕ್ಕೊಂಡು ನೋಡಿ, ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.